ಕಾವೇರಿ ನೀರಿನ ವಿಚಾರದಲ್ಲಿ ನಡೆದಿರುವಂತದ್ದು ಸರ್ವಪಕ್ಷ ಸಭೆ ಅಂತ್ಯ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತ ಸರ್ವಪಕ್ಷ ಶಾಸಕರು, ಸಂಸದರು, ಮಾಜಿ ಸಿಎಂಗಳ ಜೊತೆ ಸಭೆಯನ್ನ ಮಾಡಲಾಯಿತು. ಅದು ಮುಕ್ತಾಯ ಆಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತ ಸರ್ವಪಕ್ಷ ಸಭೆ ಸಾಕಷ್ಟು ಜನ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ರು. ಬಿಎಸ್ ಯಡಿಯೂರಪ್ಪ, ಸಿದ್ದರಾಮಯ್ಯನವರು, ಬಸವರಾಜ ಬೊಮ್ಮಾಯಿ, ಕುಮಾರಸ್ವಾಮಿ, ಸದಾನಂದ ಗೌಡ, ವೀರಪ್ಪ ಮೊಯ್ಲಿ ಇವರೆಲ್ಲರೂ ಕೂಡ ಬಂದಿದ್ರು. ರೈತರ ಹಿತ ಕಾಪಾಡಲಿಕ್ಕೆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಪ್ರಾಧಿಕಾರದ ಮುಂದೆ ಸಮರ್ಥವಾಗಿ ವಾದವನ್ನ ಮಂಡನೆ ಮಾಡಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಕಾನೂನು ಹೋರಾಟದ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಯಿತು. ನಿಮಗೆ ತೋರಿಸ್ತಾ ಇದೀವಲ್ಲ, ಫೋಟೋಗಳಲ್ಲಿ ಗಮನಿಸಬಹುದು. ಡಿ ಕೆ ಶಿವಕುಮಾರ್ ಅವರ ಅಕ್ಕಪಕ್ಕ ಸಿದ್ದರಾಮಯ್ಯನವರು, ಯಡಿಯೂರಪ್ಪನವರು, ಇನ್ನೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಬಸವರಾಜ ಬೊಮ್ಮಾಯಿ, ಸದಾನಂದ ಗೌಡರು, ಮಾಜಿ ಮುಖ್ಯಮಂತ್ರಿಗಳೆಲ್ಲ ಭಾಗಿಯಾಗಿದ್ದರು. ಹಾಗೆ ಆ ಭಾಗದ ಸಂಸದರು, ಕೇಂದ್ರ ಸಚಿವರುಗಳು, ಶಾಸಕರುಗಳು, ಮಾಜಿ ಸಂಸದರು, ಮಾಜಿ ಶಾಸಕರು, ಅಲ್ಲಿನ ಅಧಿಕಾರಿಗಳು ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ಕಾವೇರಿ ನೀರನ್ನ ಬಿಡಬೇಕಾ ಬೇಡವಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಸಭೆಗೆ ನಿರ್ಧಾರ ಮಾಡಲಾಗಿದ್ದು ಏನು ಮಾಡಬೇಕು ಅಂತ. ಆದರೆ ಈಗ ಆಲ್ರೆಡಿ ನೀರನ್ನು ಬಿಡಲಾಗಿದೆ, ಮುಂದೆ ಏನು ಮಾಡಬಹುದು ಅಂತಲೂ ಕೂಡ ಚರ್ಚೆ ಮಾಡಲಾಗಿದೆ. ಕಾವೇರಿ ನೀರು ಉಳಿಸ್ಕೊಳ್ಳಿಕ್ಕೆ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನ ಮಾಡಿದ್ದೇವೆ. ಇದಕ್ಕೆ ಶಾಶ್ವತವಾದ ಪರಿಹಾರ ಕಂಡುಕೊಳ್ಬೇಕು. ತಮಿಳುನಾಡಿನ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ಮುಂದಿನ ಏನು ಮಾಡಬೇಕು ಅಂತ ಚರ್ಚೆ ಆಗಿದೆ. ಸಭೆ ಬಳಿಕ ಮಾಜಿ ಸಿಎಂ ಸದಾನಂದ ಗೌಡರು ಮಾಹಿತಿಯನ್ನು ಕೊಟ್ಟರು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು ಬಂದು ಒಂದು ರೀತಿಯಲ್ಲಿ ಮಳೆಗಾಲದ ಕೊನೆಯ ಕಾಲಘಟ್ಟಕ್ಕೆ ಬರೋ ಕಾರಣ ನಮ್ಮ ಕಾವೇರಿ KRS ಡ್ಯಾಮ್ನಿಂದ ಜನರಿಗೆ ಬರಬೇಕಾದಂಥ ನೀರು, ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು 1 ವರ್ಷಗಳ ಕಾಲ ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ದೇ ಒಂದು ಗಂಭೀರ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬರುವ ಮಳೆಗಾಲದವರೆಗೆ ಇನ್ನು ಮಳೆ ಕಡಿಮೆ ಆದಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಸಭೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟರು. ರಾಜಕಾರಣ ಏನೇ ಇದ್ರೂ ನಾವು ಅದನ್ನು ಬಿಟ್ಟು ಎಲ್ಲ ಸಂದರ್ಭದಲ್ಲಿ ರಾಜ್ಯದ ರೈತರ ಹಿತಕ್ಕಾಗಿ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರೂ ಹೊರಗೆ ಏನೇ ಹೇಳಿಕೆಗಳನ್ನು ನೀಡಿದ್ರು ಕೂಡ ರಾಜ್ಯದ ಹಿತದ ವಿಷಯದಲ್ಲಿ ನಾವೆಲ್ಲರೂ ಕೂಡ ಒಂದೇ. ಅವರೆಲ್ಲರೂ ಸಹಕಾರವನ್ನು ನೀಡುತ್ತಾ ಬಂದಿದ್ದೀರಿ, ಅದಕ್ಕೆ ಆಭಾರಿಯಾಗಿದ್ದೇನೆ. ಪ್ರಧಾನಮಂತ್ರಿ ಅವರು ಈ ಬಾರಿ ಬರ ಕುರಿತಾಗಿ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದರಂತೆ ನಾನು ರೈತರಿಗೆ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು, ಬೆಳೆಗೆ ನಂತರದ ಆದ್ಯತೆ ಅಂತ ಹೇಳಿದ್ದೆ. ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ರಿಗೂ ಅರಿವಿದೆ. ರಾಜ್ಯದಲ್ಲಿ ಭೀಕರ ಬರ ಇರೋದನ್ನು ಗಮನದಲ್ಲಿಟ್ಟುಕೊಂಡು ತಮಿಳುನಾಡು 9.9 TMC ನೀರು ಬಿಡಲಿಕ್ಕೆ ಮನವಿಯನ್ನು ಮಾಡಿತ್ತು. ನೀರು ಬಿಡಲಿಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ನಾವೀಗಾಗಲೇ ಇದರ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸಿದ್ದೇವೆ. ನಾನು CWRC CWMA ಮೀಟಿಂಗ್ಗೆ ಮೊದಲು ನವದೆಹಲಿಯಲ್ಲಿ ಕೇಂದ್ರದ ಸಚಿವರನ್ನ, ರಾಜ್ಯದ ಸಂಸತ್ ಸದಸ್ಯರನ್ನ ಸಂಪರ್ಕಿಸಿ ಸಭೆಯನ್ನು ಮಾಡಿದ್ದಿ. ಎಲ್ರಿಗೂ ಕೂಡ ಸಭೆಗೆ ಆಗಮಿಸಿ ಅಂತ ಹೇಳಿದ್ದೆ. ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ರಿಗೂ ನನ್ನ ಸಹೋದ್ಯೋಗಿಗಳ ಪರವಾಗಿ ಧನ್ಯವಾದ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ರೈತರ ಹಿತ ಕಾಪಾಡಲು ನಾವೆಲ್ಲ ಸಿದ್ಧರಾಗಿರಬೇಕು. ಪಕ್ಷ ಭೇದ ಮರೆತು ಎಲ್ಲರೂ ಕೂಡ ಹೋರಾಡಬೇಕು. ಸರ್ವಪಕ್ಷ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ರಾಜಕಾರಣ ಏನೇ ಇದ್ರೂ ಕೂಡ ನೀರಿನ ವಿಚಾರದಲ್ಲಿ ಬೇಡ, ರಾಜ್ಯದ ಹಿತಕ್ಕಾಗಿ ಎಲ್ಲರೂ ಕೂಡ ಸಹಕಾರ ನೀಡುತ್ತಾ ಬಂದಿದ್ದೀರಿ. ಪ್ರಧಾನಮಂತ್ರಿ ಅವರು ಈ ಬಾರಿ ಬರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರು. ನಾನೀಗ ಆಲ್ರೆಡಿ ಹೇಳಿದ್ನಲ್ಲ ಆ ವಿಚಾರ. ಡಿ ಕೆ ಶಿವಕುಮಾರ್ ಅವರು ಸಭೆಯಲ್ಲಿ ಚರ್ಚೆಯನ್ನ ಮಾಡಿರೋದು. ಸಭೆಯಲ್ಲಿ ಚರ್ಚೆಯಾದಂಥ ವಿಚಾರಗಳು ಇವು. ಡಿ ಕೆ ಶಿವಕುಮಾರ್ ಅವರು ಎಲ್ಲ ಪಕ್ಷದ ನಾಯಕರನ್ನ ಕರೆದಂಥ ಸಂದರ್ಭದಲ್ಲಿ ಮಾತನಾಡಿರೋದು. ಸಭೆಗೆ ಎಲ್ಲರೂ ಕೂಡ ಬಂದಿದ್ದೀರಿ, ಒಗ್ಗಟ್ಟನ್ನು ತೋರಿಸ್ತಾ ಇದ್ದೀರಿ. ಎಲ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿರುವಂಥದ್ದೇ. ಮೈ ಅಂಟ್ಕೊಂಡೇ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಡು ಬಂದಿದ್ದೀವಿ.
ರಾಜಕಾರಣ ಏನೇ ಇರಲಿ, ರಾಜ್ಯದ ನೆಲ ಜಲ ಭಾಷೆ ಅಂತ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ, ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಎಲ್ಲರ ಸಲಹೆಗಳನ್ನು, ಅಭಿಪ್ರಾಯವನ್ನು ಪಡ್ಕೊಂಡಿರುವಂಥದ್ದು ಡಿ ಕೆ ಶಿವಕುಮಾರ್. ಮುಂದೆ ಯಾವ ರೀತಿಯ ಕಾನೂನು ಹೋರಾಟ ಮಾಡಬೇಕು, ಮೇಕೆದಾಟಿನ ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಈಗ ನೆಕ್ಸ್ಟು ರೈತರಿಗೆ ನೀರು ಬಿಡಬೇಕಾ ಬೇಡವಾ, ಮಳೆ ಮುಂದುವರೆದಿದೆ, ಮಳೆ ಬರ್ತಾ ಇದೆ, ಡ್ಯಾಮ್ಗಳಿಗೆ ನೀರು ಬರ್ತಾ ಇದೆ, ಸಾವಿರಾರು ಕ್ಯೂಸೆಕ್ ನೀರು ಬರ್ತಾ ಇರುವಂಥ ಈ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನುವಂಥದ್ರ ಬಗ್ಗೆನೂ ಕೂಡ ಹಲವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವತ್ತಿನ ಸಭೆಯ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಏನೇನೆಲ್ಲ ಸಲಹೆಗಳು ಬಂತು, ಹಾಗೆ ಸರ್ಕಾರದ ನಿರ್ಧಾರ ಏನು ಅನ್ನುವಂಥದ್ರ ಬಗ್ಗೆ ತಿಳಿಸಲಾಯಿತು, ಯಾವ ರೀತಿಯಾಗಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು? ಪೃಥ್ವಿರಾಜ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ವಿವಾದಕ್ಕೆ ಒಳಗಾಗದ ರೀತಿಯಾಗಿ ಒಂದು ರೀತಿ ಎಚ್ಚರಿಕೆ ನಡೆಯನ್ನು ತೋರಿರುವಂಥದ್ದು. ಈಗಾಗಲೇ ಸರ್ವಪಕ್ಷ ಸಭೆಯನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಕರೆಯೋದ್ರ ಮುಖಾಂತರವಾಗಿ ಎಲ್ಲ ಪಕ್ಷದ ನಾಯಕರುಗಳನ್ನು ಕೂಡ ಎಲ್ಲ ಒಂದು ಕಡೆ ಈಗ ಅಭಿಪ್ರಾಯವನ್ನು ಪಡೆಯುವಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರೊಂದು ಎಚ್ಚರಿಕೆ ನಡೆಯನ್ನು ಸಭೆಯಲ್ಲೂ ಕೂಡ ತಾಳಿರುವಂಥದ್ದು. ಈಗಾಗಲೇ ಯಾವುದೇ ಒಂದು ನಾಯಕರುಗಳನ್ನು ಅವ್ರು ಬ್ಲೇಮ್ ಮಾಡಿಲ್ಲ, ಅಂದರೆ ಆರೋಪವನ್ನು ಮಾಡಿಲ್ಲ. ಎಲ್ಲರೂ ಕೂಡ ವಿರೋಧ ಪಕ್ಷವನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಈಗ ತಾನೇ ಪೃಥ್ವಿರಾಜ್ ವಿ ಸೋಮಣ್ಣ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಈಗ ಸಭೆ ಮುಗಿಸಿ ಅವ್ರೇನು ಹೇಳ್ತಾರಂತ ಈಗ ಕೇಳೋಣ. ಬರಗಾಲದ ಸಂದರ್ಭದಲ್ಲಿ ಮಳೆ ಕೊರತೆ ಲೋಗ ಇದೆ, ಇದು ಇಡ್ಬೇಕಾ? ಕೆಳಗೆ ಇಡ್ತೀನ ನಾನು, ಕೆಳಗೆ ಹೋಗ್ತೇನೆ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರಾಜ್ಯದ ಈ ಒಂದು ಜಟಿಲವಾದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಪಕ್ಷದ ಮುಖಂಡರನ್ನು, ಜನಪ್ರತಿನಿಧಿಯನ್ನು ಕರೆದಿದ್ದರು. ಒಂದು ಪ್ರಕೃತಿಯ ಆಶೀರ್ವಾದ, ಮುಖ್ಯಮಂತ್ರಿಗಳು ಅವರು ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ಕೂಡ ಕರ್ನಾಟಕಕ್ಕೆ ಆಗ್ತಕ್ಕಂಥ ಕೆಲವು ಬೆಳವಣಿಗೆಗಳಲ್ಲಿ ಸಹಾಯಕ್ಕೆ ಬಂದಿರತಕ್ಕಂಥದ್ದು ಪ್ರಕೃತಿ. ಆ ಪ್ರಕೃತಿಯಿಂದ ಇವತ್ತು ತಿಳಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಮೇಕೆದಾಟು ಯೋಜನೆಯನ್ನು ಯಾವ ರೀತಿ ಮಾಡಬೇಕು, ಏನು ಇವತ್ತು ಪರಿಸ್ಥಿತಿ ಇದು ಇವತ್ತಿದ್ದಾಗ ತಮಿಳುನಾಡಿನಲ್ಲಿ ಬೆಳೆಗೆ ಎಷ್ಟು, ಕುಡಿಯೋ ನೀರಿಗೆ ಎಷ್ಟು, ಇವತ್ತು ಈ ಮೊದಲನೇ ಬಾರಿಗೆ ಚರ್ಚೆ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ಈಗಾಗಲೇ ಮೇಕೆದಾಟು ಯೋಜನೆಯನ್ನು ಕರ್ನಾಟಕದಲ್ಲಿ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆ DPR ಅನ್ನು ತರಿಸ್ಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸಿ ತಾಂತ್ರಿಕವಾಗಿ ಅದು ಯೋಜನೆಯನ್ನು ಮಾಡ್ತಕ್ಕಂಥದಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದೆ. ಒಂದು ಇವತ್ತು ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಸಭೆ ರಾಜ್ಯದ ಹಿತವನ್ನು ಕಾಪಾಡ್ತಕ್ಕಂಥದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಫಾರ್ಮುಲಾ ಏನಿದೆ ಅದನ್ನು ಜಾರಿಗೊಳಿಸ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಆಶೀರ್ವಾದ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಇದೇ ರೀತಿಯಾದ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿಗೆ ಒಂದು ಕಾರ್ಯರೂಪವನ್ನು, ಕಾರ್ಯಸೂಚಿಯನ್ನು ಮಾಡಿ ಶಾಶ್ವತವಾದ ಒಂದು ಸಂದೇಶವನ್ನು ಎರಡೂ ರಾಜ್ಯಗಳ ಮಧ್ಯದಲ್ಲಿ ಒಡಂಬಡಿಕೆಯನ್ನು ಮಾಡ್ತಕ್ಕಂಥದಕ್ಕೆ ಸಾಕಷ್ಟು ವಿಸ್ತೃತವಾಗಿ ಚರ್ಚೆ ಆಗಿದೆ. ಈ ಚರ್ಚೆಯ ವ್ಯವಸ್ಥೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ತಮಗೆ ತಿಳಿಸ್ತಾರೆ. ಒಂದು, ರಾಜ್ಯದ ಹಿತವನ್ನು ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಯ್ತಕ್ಕಂಥದ್ದಕ್ಕೆ ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತಿನ ತೀರ್ಮಾನಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಕೇಂದ್ರ ಸರ್ಕಾರ ಈಗಾಗಲೇ ಸಹಮತ ವ್ಯಕ್ತಪಡಿಸಿದೆ. DPRನಲ್ಲಿ ಇರ್ತಕ್ಕಂಥ ಕೆಲವು ಲೋಪಗಳನ್ನು ಕೂಡ ಸರಿಪಡಿಸಿ ಕನಿಷ್ಠ ಇನ್ನೊಂದು 50 ವರ್ಷಕ್ಕಾದರೂ ಕೂಡ ತಾಂತ್ರಿಕವಾದ ತೊಂದರೆಗಳು ಇರಬಾರ್ದು, ಆ ರೀತಿ ಮಾಡಿ ಕಳಿಸಿ ಅನ್ನೋದನ್ನು ನಾನು ಕೂಡ ಇವಾಗ ಮಾತನಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಮ್ಮತಿಸಿದ್ದಾರೆ. ಒಂದು, ರಾಜ್ಯದ ಹಿತವನ್ನು ಕಾಪಾಡುವಾಗ ನಮ್ಮ ಪಕ್ಕದ ರಾಜ್ಯದ ಜನರ ಒಂದು ಅವಶ್ಯಕತೆಯನ್ನು ಕೂಡ ಪರಿಗಣಿಸ್ತಕ್ಕಂಥದ್ರಲ್ಲಿ ಚಿಂತನೆ ನಡೆದಿದೆ. ಒಂದು, ಮೊದಲನೇ ಬಾರಿಗೆ ಇವತ್ತು ಚರ್ಚೆ ಆಗಿದ್ದು ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಎಷ್ಟು ತಗೊಳ್ತೀವಿ ಮತ್ತು ವ್ಯವಸಾಯಕ್ಕೆ ಎಷ್ಟು ತಗೊಳ್ತೀವಿ ಅನ್ನೋದು ಇದಾಗಿದೆ. ಆದರೆ ತಮಿಳುನಾಡಿನಲ್ಲಿ ಕುಡಿಯೋ ನೀರಿಗೆ ಎಷ್ಟು, ಒಂದನೇ ಬೆಳೆಗೆ ಎಷ್ಟು, ಎರಡನೇ ಬೆಳೆಗೆ ಎಷ್ಟು,
ಮೂರನೇ ಬೆಳೆಗೆ ಎಷ್ಟು ಅನ್ನೋದು ಕೂಡ ಇನ್ನೂ ಕೂಡ ಒಂದು ರೀತಿ ಚರ್ಚೆ ಆಗಿರಲ್ಲ. ಆ ಚರ್ಚೆಯೂ ಕೂಡ ಆಗ್ತಾ ಇರೋದು ಒಂದು ರೀತಿ ಸಕಾರಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೂ ಕೂಡ ಇನ್ನೊಂದಷ್ಟು ನೀರನ್ನು ನಾವು ಉಪಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ. DPR ನಲ್ಲಿ ಏನು ಲೋಪದೋಷಗಳು ಸರಿಪಡಿಸ ಅದನ್ನು ತಾಂತ್ರಿಕವಾಗಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಭಾರತ ಸರ್ಕಾರ ನಮ್ಮ ಇತಿಮಿತಿಯಲ್ಲಿ ನಾವೇನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಎಲ್ಲವನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದು ಅಲ್ಲಿದ್ದಂಥ ತಾಂತ್ರಿಕವಾದ ಕೆಲವು ನ್ಯೂನತೆಗಳನ್ನು ಸರಿಪಡಿಸೋದಕ್ಕೆ ತಿಳಿಸಿದ್ವಿ. ನಾವು ಕೂಡ ರಾಜ್ಯದವರಾಗಿ ರಾಜ್ಯ ಸರ್ಕಾರ ಏನು ಸರಿಪಡಿಸಬೇಕು ಅನ್ನೋದು ಸಲಹೆ ಕೊಡ್ತಾರೆ. ಅದನ್ನು ಈಗಾಗಲೇ ಕೊಟ್ಟಿದ್ದೀವಿ, ಅದನ್ನು ಮಾಡ್ತಾರೆ. ಅದಾದಮೇಲೆ ಬಂದ ಮೇಲೆ ನಾವೇನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತೀವಿ. ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ತಿಳಿ ವಾತಾವರಣ ಪ್ರಕೃತಿಯಿಂದ ಆಗಿದೆ. ಮುಖ್ಯಮಂತ್ರಿಗಳ ಇವತ್ತಿನ ನಡೆ ಏನಿದೆ ನಿಜವಾಗ್ಲೂ ಕೂಡ ಸರಿ ಇದೆ. ಸೋಮಣ್ಣ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಇವನ್ ಸೋಮಣ್ಣ ಕೇಂದ್ರದ ಜಲಶಕ್ತಿ ರಾಜ್ಯ ಸಚಿವ ಕೂಡ ಹೌದು, ರೈಲ್ವೆ ಖಾತೆಯ ರಾಜ್ಯ ಸಚಿವ ಜೊತೆಗೆ ಜಲಶಕ್ತಿಯ ರಾಜ್ಯ ಸಚಿವ ಕೂಡ ಹೌದು. ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರವನ್ನು ಕೊಡ್ತಾ ಇದೆ ಅಂತ ಹೇಳಿದ್ರು. ಇನ್ನು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ DPR ವಾಪಸ್ ಕಳಿಸಿರುವಂಥದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಪರಿಷ್ಕೃತ DPR ಅನ್ನು ಕಳಿಸಿ ಅಂತ ಹೇಳಿರುವಂಥದ್ದು, ಪರಿಷ್ಕೃತ DPR ಅನ್ನು ಕಳಿಸ್ತಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಮುಂಚೆ 4.5 TMC ಬಗ್ಗೆ ಮಾತುಕತೆ ಆಗಿತ್ತು, ಅದಕ್ಕೆ ಓಕೆ ಆಗಿದ್ದಂಥದ್ದು. ಆದರೆ ಇವರು 6 TMC ಅಂತ ಕಳಿಸಿದ್ರು ಬೆಂಗಳೂರಿಗೆ ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ಟೆಕ್ನಿಕಲ್ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಪಸ್ ಕಳಿಸಿದ್ದಷ್ಟೇ ಅಂತ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು. ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಹಳೆ ಮೈಸೂರು ಭಾಗದ ಮಾಜಿ ಸಂಸದರು, ಹಾಲಿ ಸಂಸದರು, ಶಾಸಕರುಗಳು, ಅಧಿಕಾರಿಗಳು ಎಲ್ಲರೂ ಭಾಗಿಯಾಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಕೃಷ್ಣ, ಆಗ್ಲೇ ಮಾತನಾಡ್ತಾ ಇದ್ರಿ ಸಭೆಯ ಹೈಲೈಟ್ಸ್ ಬಗ್ಗೆ ನೋಡ್ತಾ ಹೋದಾದ್ರೆ ಯಾವ ರೀತಿಯಾಗಿ ಸಹಕಾರವನ್ನು ಕೊಡ್ಲಿಕ್ಕೆ ಎಲ್ಲಾ ಪಕ್ಷಗಳು ಒಪ್ಕೊಂಡಿದ್ದಾರೆ. ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸರ್ವಪಕ್ಷ ಸಭೆಯ ಹೈಲೈಟ್ಸ್ ಪ್ರತಿನಿಧಿಯ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ರೈತರ ಹಿತವನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾಪಾಡುವಂತ ಕೆಲಸವನ್ನ ಮಾಡಬೇಕಾಗಿದೆ ಅನ್ನುವಂಥದ್ರ ಬಗ್ಗೆ ಒಕ್ಕಲಿನಿಂದ ಪ್ರತಿಯೊಬ್ಬರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳೇ ಒಂದು 5-6 ಜನ ಇದ್ರು ಇದರಲ್ಲಿ ಇವತ್ತು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಸರ್ವಪಕ್ಷ ಸಭೆ ಹೈಲೈಟ್ಸ್ ಬಗ್ಗೆ ನೋಡ್ತಾ ಹೋದಾದ್ರೆ ಅಂತ. ಪೃಥ್ವಿರಾಜ್, ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆಗೆ ಎಲ್ಲಾ ಪಕ್ಷದ ನಾಯಕರು ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ವಿಚಾರದಲ್ಲಿ ಒಂದ್ ರೀತಿ ವಿಶೇಷ ಅಂತ ಹೇಳ್ಬೋದು. ಯಾಕಂದ್ರೆ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ತಮಿಳುನಾಡವರು ಏನು ಈಗ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ ಒಂದ್ ರೀತಿ ರಾಜಕೀಯವಾಗಿ ಮತ್ತೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ಸಮಗ್ರವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಚರ್ಚೆ ಕೂಡ ಮಾಡಿದ್ದಾರೆ. ಮತ್ತೆ DK ಶಿವಕುಮಾರ್ ಅವರ ನಡವಳಿಕೆ ಬಗ್ಗೆ ಪ್ರತಿಪಕ್ಷ ನಾಯಕರು ಕೂಡ ಈಗಾಗಲೇ ಒಂದಷ್ಟು ಏನು ಈಗಾಗಲೇ ಒಂದ್ ರೀತಿ ಈಗ ತಮಿಳುನಾಡಿಗೆ ನೀರನ್ನ ಹರಿಸಬೇಕಾಗಿತ್ತು. ಈಗ ಆರಂಗಿ ಮತ್ತೆ ಕಬಿನಿಯಲ್ಲಿ ಏನು ಒಳ ಹರಿವು ಹೆಚ್ಚಾಗಿದೆ ಮಳೆಯಿಂದಾಗಿ. ಹಾಗಾಗಿ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆಯಿಂದಾಗಿ ಒಳ ಹರಿವು ಕೂಡ ಹೆಚ್ಚಾಗಿರೋದ್ರಿಂದಾಗಿ ಈಗ ತಮಿಳುನಾಡಿಗೆ ಸದ್ಯದ ಮಟ್ಟಿಗೆ ನೀರನ್ನ ಹರಿಸಲಾಗ್ತಾ ಇದೆ. ಇದು ದೇವರ ದಯದಿಂದ ಈಗ ನೀರನ್ನ ಹರಿಸಲಾಗ್ತಾ ಇದೆ ಅನ್ನೋ ಮಾತನ್ನ ರಾಜಕೀಯ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಬರುವಂತ ದಿನಗಳಲ್ಲಿ ಒಂದ್ ವೇಳೆ ಏನಾದ್ರು ಮಳೆ ಕೊರತೆ ಇತ್ತು ಅಂತಂದ್ರೆ ಆ ದೊಡ್ಡ ಮಟ್ಟದ ಸಮಸ್ಯೆ ಕೂಡ ಆಗತ್ತೆ. ಹಾಗಾಗಿ ಈಗಿರ್ತಕ್ಕಂಥ ಸಮಸ್ಯೆ ದೇವರ ದಯದಿಂದ ಬಗೆಹರ್ತಿದೆ. ಆದ್ರೆ ಬರುವಂತ ದಿನಗಳಲ್ಲಿ ಈ ರೀತಿಯ ಸಮಸ್ಯೆ ಆಗ್ಬಾರ್ದು. ಸಮಸ್ಯೆ ಆದ್ರೂ ಕೂಡ ಯಾವ ರೀತಿಯಾಗಿ ಎಚ್ಚರಿಕೆ ನಡೆಯನ್ನ ತೋರ್ಬೇಕು ನಿಟ್ಟಲ್ಲಿ ಪ್ರತಿಪಕ್ಷ ನಾಯಕರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಕಾವೇರಿ ನದಿ ಹಂಚಿಕೆ ನದಿ ನೀರಿನ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಕೂಡ ಸಾರಿದ್ರು, ಹೋರಾಟವನ್ನು ಕೂಡ ಮಾಡಿದ್ರು. ಈಗ ಪ್ರತಿಪಕ್ಷ ನಾಯಕರುಗಳೇ ಸಭೆಗೆ ಬಂದಂತ ಸಂದರ್ಭದಲ್ಲಿ ಒಂದು ರೀತಿ ಕಾನೂನಾತ್ಮಕವಾಗಿ ತಮಿಳುನಾಡನ್ನ ರಾಜಕೀಯವಾಗಿ ಎದುರಿಸುವಂತದ್ದು. ಮತ್ತೊಂದ್ ಕಡೆ ಅಲ್ಲೇ ಏನು ಮಿತ್ರ ಪಕ್ಷ TVK ಜೊತೆಗೆ ಕಾಂಗ್ರೆಸ್ ಕೂಡ ಕೈ ಜೋಡಿಸಿರುವಂತಹ ಒಂದು ಸಂದರ್ಭದಲ್ಲಿ ಒಂದ್ ರೀತಿ ಮನವೊಲಿಕೆ ಅವ್ರ ಜೊತೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಸಲಹೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತೊಂದ್ ಕಡೆ CWRC ಆಗಿರ್ಬೋದು, ಮತ್ತೊಂದು ಕಡೆ CWMA ಏನಿದೆ ಪ್ರತಿ ಬಾರಿ ಕೂಡ ಕರ್ನಾಟಕಕ್ಕೆ ಹಿನ್ನಡೆ ಆಗುವಂತ ಒಂದು ತೀರ್ಪನ್ನು ಕೂಡ ಪ್ರಕಟವನ್ನು ಕೂಡ ಮಾಡ್ತಾ ಇದೆ. ಹಾಗಾಗಿ ಯಾಕೆ ಪದೇ ಪದೇ ಈಗ ಕರ್ನಾಟಕಕ್ಕೆ ಹಿನ್ನಡೆ ಆಗುವಂತ ನಿಟ್ಟಿನಲ್ಲಿ CWMC ಆಗಿರ್ಬೋದು, CWMA ಆಗಿರ್ಬೋದು, CWRC ಪದೇ ಪದೇ ಆದೇಶವನ್ನು ಕೊಡಲಾಗ್ತಾ ಇದೆ. ಆ ಒಂದು ಆದೇಶದ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಕೂಡ ಇನ್ ಮುಂದೆ ಕರ್ನಾಟಕಕ್ಕೆ ಹಿನ್ನಡೆ ಆಗದೇ ಇರುವಂತ ನಿಟ್ಟಿನಲ್ಲಿ ಅಲ್ಲಿ ವಾದವನ್ನ ಮಾಡಬೇಕು, ಸಮರ್ಥವಾದ ಅಧಿಕಾರಿಗಳ
ಸಿಬ್ಬಂದಿಗಳ ನಿಯೋಜನೆ ಮಾಡಬೇಕು. ಮತ್ತೆ ಕರ್ನಾಟಕದಲ್ಲಿ ವಾಸ್ತವ ಪರಿಸ್ಥಿತಿ ಯಾವ ರೀತಿ ಇದೆ, ಮಳೆ ಬಂದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನೀರನ್ನು ಹರಿಸಲಾಗುತ್ತೆ, ಆದ್ರೆ ಮಳೆ ಕೊರತೆ ಆದಂತ ಸಂದರ್ಭದಲ್ಲಿ ನೀರನ್ನು ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಇಂದ ವಾಸ್ತವ ಪರಿಸ್ಥಿತಿಯನ್ನ ಅಲ್ಲಿ ಮನವರಿಕೆ ಮಾಡ್ಕೊಡುವ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಮತ್ತೊಂದ್ ಕಡೆ ಒಂದ್ ವೇಳೆ ಏನಾದ್ರು CWMA ಮತ್ತೆ CWRC ಇದೇ ರೀತಿಯಾದಂತ ಆದೇಶವನ್ನ ಕೊಟ್ಟದೇ ಆದಲ್ಲಿ ಬರುವಂತ ದಿನಗಳಲ್ಲಿ ಇಲ್ಲೊಂದ್ ಕಡೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದ್ ರೀತಿ ಮೇಲ್ಮನವಿ ಸಲ್ಲಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಕಾವೇರಿ ನದಿ ನೀರನ್ನ ಒಂದ್ ರೀತಿ ಉಳಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಬೇಕು. ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ರೈತರು ಮತ್ತೊಂದ್ ಕಡೆ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರನ್ನ ಪೂರೈಸುವಂತದ್ದೇ ಈಗ ಕಾವೇರಿ ನೀರು. ಅಂತದೊಂದು ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಬಲವಾಗಿ ಈಗ ಪ್ರತಿಪಕ್ಷ ನಾಯಕರು ಈಗ ಮುಖ್ಯಮಂತ್ರಿಗಳ ಸಭೆ ಮುಂದೆ ಈಗಾಗಲೇ ಇಟ್ಟಿರುವಂತದ್ದು. ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಡಿ ಕೆ ಕೃಷ್ಣ ಮಾತನಾಡ್ತೀನಿ, MLC ಶರವಣ ಮಾತನಾಡ್ತಿದ್ದಾರೆ ನೋಡ. ಬಹಳ ತಡವಾಗಿ ಇವತ್ತು ಕರೆದಿರತಕ್ಕಂಥದ್ದು, ಆದರೂ ಕೂಡ ಅದಕ್ಕೆ ನಾವೆಲ್ಲರೂ ಕೂಡ ಸರ್ವಪಕ್ಷದ ಸಭೆಯಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀವಿ. ರಾಜ್ಯದ ಜ್ವಲಂತ ಸಮಸ್ಯೆಗಳು ಬಂದಾಗ ಈ ಥರ ಒಂದು ವಿಷಯಗಳು, ಅದು ನೀರಾವರಿ ಇರ್ಬೋದು, ಬೇರೆ ಬೇರೆ ಯಾವುದೇ ಸಮಸ್ಯೆಗಳಿರ್ಬೋದು, ಒಂದು ಸಲಹಾ ಸಮಿತಿಯನ್ನು ರಚನೆ ಮಾಡಬೇಕು. ಆ ಸಲಹಾ ಸಮಿತಿಯಲ್ಲಿ ಶಾಸಕರು, ನೀರಾವರಿ ತಜ್ಞರು ಮತ್ತು ಆಡಳಿತ ನಡೆಸಿರತಕ್ಕಂಥ ರಿಟೈರ್ಡ್ ಆಫೀಸರ್ಸು ಇವರೆಲ್ಲರನ್ನು ಕೂಡ ಒಳಗೊಂಡಂತೆ ಒಂದು ಸ್ಟ್ರಾಂಗ್ ಸಲಹಾ ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಜೊತೆಗೆ ಇವತ್ತು ವರುಣನ ಆಶೀರ್ವಾದದಿಂದ ಈ ರಾಜ್ಯಕ್ಕೆ ಬಂದಿರತಕ್ಕಂಥ ಆ ನೀರಿನ ಸಮಸ್ಯೆ ಏನಿದೆ ಚೂರು ನಾವೆಲ್ಲ ಕೂಡ ಪಾರಾಗಿದ್ದೀವಿ. ಆದರೆ ಶಾಶ್ವತ ಪರಿಹಾರ ಬೇಕಲ್ವಾ? ಅದಕ್ಕೋಸ್ಕರ ಕೇಂದ್ರದ ಪ್ರಧಾನಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಅವರ ಎಲ್ಲರನ್ನೂ ಕೂಡ ಸರ್ವಪಕ್ಷದ ಸಭೆಯನ್ನು, ಸರ್ವಪಕ್ಷದ ತಂಡವನ್ನು ಕರೆದುಕೊಂಡು ಹೋಗಿ ನಮ್ಮ ರಾಜ್ಯದ ನಮ್ಮ ರೈತರು ಏನು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ನಮ್ಮ ಕುಡಿಯುವ ನೀರಿಗೆ ಏನು ಆಘಾಕಾರ ಆಗ್ತಾ ಇದೆ, ಇದು ಎಲ್ಲವನ್ನು ಕೂಡ ನಾವು ಅವರು ಮನದಟ್ಟು ಮಾಡಿ ಅವರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ನಮ್ಮ ರಾಜ್ಯದ ಈ ನೀರಿನ ಒಂದು ಪರಿಸ್ಥಿತಿ ಬಗ್ಗೆ ಒಂದು ವೈಟ್ ಪೇಪರ್ನ ಹೊರಡಿಸಿ ನಮ್ಮ ಕಷ್ಟಗಳನ್ನು ಕೇಂದ್ರ ಸರ್ಕಾರದ ಮನವೊಲಿಸುವಂಥ ಕೆಲಸವನ್ನು ಮಾಡಬೇಕು. ನಮ್ಮ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನವನ್ನು ಕೂಡ ಪಡೆದರೆ ಸೂಕ್ತ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಪಕ್ಷದ ಕೇಂದ್ರ ಸಚಿವರು